ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು ಗುರುಗಳೇ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನೀವೆಲ್ಲರೂ ಒಳ್ಳೆಯದಾಗಲಿ. ನಾವು ಗ್ರಹಣದ ಬಗ್ಗೆ ಚಂದ್ರ ಭಗವಾನ, ರೋಹಿಣಿ ಮಾತಾ ಮಾತೃಶಕ್ತಿ ಚಂದ್ರ ಭಗವಾನ, ಹಾಗೆ ರಾಹು ಕೇತು, ಸೂರ್ಯ ಭಗವಾನ, ಭೂದೇವಿ, ಒಟ್ಟಾರೆ ಗ್ರಹಗಳು ನಕ್ಷತ್ರಗಳು. ಇದರಲ್ಲಿ ಗ್ರಹಣ ಬಗ್ಗೆ ನಾವು ಮಾಹಿತಿಯನ್ನು ಹಿಂದಿನ ಭಾಗದಲ್ಲಿ ಸ್ವಲ್ಪ ತಿಳ್ಕೊಂಡಿದ್ವಿ. ಹಿಂದೆ ನೀವು ನೋಡಿಲ್ಲ ಹಿಂದಿನ ಭಾಗ ಅಂದರೆ ಭಾಗ 1 ನೋಡಿ, ತಪ್ಪದೆ ನೋಡಿದರೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಓಕೆ, ಅದರಲ್ಲಿ ಜೈಬ್ ಅವರು ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಅಲ್ಲಿಂದ ಮುಂದುವರೆದ ಭಾಗ ಇದು. ಭಾಗ 2 ಇರುತ್ತೆ. ಇದು ಭಾಗ 2 ಇರುತ್ತೆ. ಓಕೆ, ಈ ಭಾಗದಲ್ಲಿ ನಾವು ರಾಶಿಗಳ ಬಗ್ಗೆ, ಯಾರ್ಯಾರಿಗೆ ಯಾವ ರಾಶಿ, ಯಾವ್ಯಾವ ರಾಶಿ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಒಂದೊಂದು ರಾಶಿ ಎಷ್ಟು ಸಾಧ್ಯವೋ ಅಷ್ಟು. ಓಕೆಲ್ಲ, ಜಯಬಾರ್ ನಿಮಗೆ ಅದ್ರ ಬಗ್ಗೆ ವಿವರಿಸ್ತಾರೆ, ಒಂದೊಂದು ರಾಶಿ ಹೊರತು. ಓಕೆಲ್ಲ, ಈ ವಿಡಿಯೋ ಎಲ್ಲ ಕೊನೆವರೆಗೂ ನೋಡಿ. ಇದರಲ್ಲಿ ನಿಮ್ಮದು ರಾಶಿ ಇರುತ್ತೆ, ಹಾಗೆ ನಿಮ್ಮ ಅಕ್ಕಪಕ್ಕವ್ರದ್ದು ರಾಶಿಗಳಿರುತ್ತೆ. ಅದ್ರ ಮೇಲೆ ಗ್ರಹಣಗಳಲ್ಲಿ ಏನೆಲ್ಲ ಪರಿಣಾಮ ಬೀರ್ಬೋದು ಅದನ್ನು ತಿಳ್ಕೊಳ್ಳಿ. ಸಾಧ್ಯವಾದರೆ ಪರಿಹಾರ ನೀವು ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಓಕೆ, ಇನ್ನು 12 ರಾಶಿಗಳ ಫಲಾಫಲಗಳನ್ನ ನಾವು ನೋಡೋದಾದರೆ, ಈ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ 15ರಿಂದ 20 ದಿನಗಳ ಕಾಲ ಇರುತ್ತೆ. ಮೊದಲನೇದಾಗಿ ಮೇಷರಾಶಿಗೆ ಮನಸ್ಸಿಗೆ ಆತಂಕ. ನೆಕ್ಸ್ಟು ಷಷ್ಠ ಭಾವದಲ್ಲಿ ಕುಜ ಇರೋದ್ರಿಂದ ಪದೇ ಪದೇ ಆರೋಗ್ಯದ ಸಮಸ್ಯೆ ಕಾಡಬಹುದು. ವ್ಯಯ ಸ್ಥಾನದಲ್ಲಿ ಕುಜನ ಮೇಲೆ ವಕ್ರ ಶನಿ ದೃಷ್ಟಿ ಇದೆ. ಇದರಿಂದ ಸ್ವಲ್ಪ ವ್ಯಾಜ್ಯಗಳು ಉಲ್ಬಣಿಸಬಹುದು. ಭಾಗ್ಯಾಧಿಪತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ತಂದೆಯಿಂದ ಲಾಭದ ಸಾಧ್ಯತೆ ಇರುತ್ತೆ. ಪ್ರವಾಸಗಳು, ಪ್ರಯಾಣಗಳು ಹೋಗುವ ಅವಕಾಶ ಕೂಡ ಸಿಗಬಹುದು. ಇನ್ನು 4ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಸೈಟು, ಭೂಮಿ, ಸ್ವಂತ ಮನೆ ಅವಕಾಶ ಅಥವಾ ಒಳ್ಳೆ ಬಾಡಿಗೆ ಮನೆ, ಲೀಸ್ ಹಾಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಇನ್ನು ಮೇಷರಾಶಿಯ ಗರ್ಭಿಣಿಯರು ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ಮೇಷರಾಶಿಯವರಿಗೆ ನಂಬಿದ ಸ್ನೇಹಿತರಿಂದನೇ ದ್ರೋಹ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮೇಷರಾಶಿಯವರು ಗರ್ಭಿಣಿಯಾಗಲಿ ಯಾರೇ ಆಗಲಿ ತುಂಬ ಹುಷಾರಾಗಿರಿ. ಇದಿಷ್ಟು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಎರಡನೇದು ವೃಷಭ ರಾಶಿ ವಿದೇಶದಲ್ಲಿ ಕೆಲಸ ಹುಡುಕೋರಿಗೆ ತುಂಬ ಒಂದು ಅನುಕೂಲವಾದ ಸಂಗತಿ ಅಂತ ಹೇಳ್ಬೋದು, ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ಲಾಭ ಇರುತ್ತೆ. ಇನ್ನು ಕೆಲಸದಲ್ಲಿ ಯಶಸ್ಸು, ತಾಯಿಯ ಆರೋಗ್ಯದಲ್ಲಿ ಏರುಪೇರು, ತಾಯಿಗೆ ಅಗ್ನಿ ಮತ್ತು ಜಲಕಂಟಕಗಳನ್ನ ನೋಡಬಹುದು. ಇನ್ನು ವಾಹನ ಚಲಾಯಿಸುವಾಗ ಜಾಗ್ರತೆ ವಹಿಸಬೇಕು. ವೃಷಭ ರಾಶಿಯ ಗರ್ಭಿಣಿಯರು ಕೂಡ ಗರ್ಭಕೋಶದ ತೊಂದರೆಯಿಂದ ಬಹಳಷ್ಟು ಸಂಕಟನ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಒಂದು ಒಳ್ಳೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಪ್ರಯತ್ನ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಕೆಲಸ ಆಗಲಿ ಪ್ರಯತ್ನದಿಂದ ಮಾತ್ರ ಫಲ ಸಿಗುತ್ತೆ. ಇನ್ನು 3ನೇದು ಮಿಥುನ ರಾಶಿ. ನರದೋಷ, ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಹೋದರರ ಜೊತೆ ಮತ್ತು ತಾಯಿಯ ಜೊತೆ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಕಲಹನ ಎದುರಿಸಬೇಕಾಗುತ್ತೆ. ಈ ರಾಶಿಯವರು ವಾಣಿಜ್ಯ ಉದ್ಯಮಿಗಳಿಗೆ ಸ್ವಲ್ಪ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ತಂದೆಗೆ ಆರೋಗ್ಯ ಸಮಸ್ಯೆ ಕಂಡುಬರುತ್ತದೆ. ಕೆಲಸದಲ್ಲಿ ಒತ್ತಡ, ಮನಸ್ಸಲ್ಲಿ ಆತಂಕ ಕಂಡುಬರುವ ಸಾಧ್ಯತೆ ಹೆಚ್ಚು ಇರುತ್ತೆ. ವಿವಾಹದ ಪ್ರಯತ್ನದಲ್ಲಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇನ್ನು 4ನೇ ರಾಶಿ ಕಟಕ ರಾಶಿ. ರಾಶ್ಯಾಧಿಪತಿ ಚಂದ್ರ ರಾಹುವಿನಿಂದ ಗ್ರಹಣಕ್ಕೆ ಒಳಗಾಗಿದ್ದಾನೆ. ಸೊ ಹಾಗಾಗಿ ನಿಮಗೆ ಇನ್ಫೆಕ್ಷನ್ಸ್ಗಳು, ಅಲರ್ಜಿ ಅಂತ ಸಮಸ್ಯೆಗಳು ಕಾಣಿಸ್ಬೋದು. ಮೂರನೇ ವ್ಯಕ್ತಿಯಿಂದ ಸಮಸ್ಯೆಗಳಿಗೆ ತಲೆ ಕೊಡಬೇಕಾಗುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಸ್ನೇಹಿತರ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮನ್ನೇ ಸಿಗಾಕ್ಸೋಂಥ ಸಮಯಗಳು ಕೂಡ ಅವರು ಸಂದರ್ಭನ ಏರ್ಪಾಡು ಮಾಡ್ತಾರೆ. ಜಲ ಮತ್ತು ವಿದ್ಯುತ್ ಇವೆರಡರಿಂದ ನಿಮಗೆ ಸ್ವಲ್ಪ ಗಂಡಾಂತರ ಸಾಧ್ಯತೆಗಳಿರುತ್ತೆ. ಶುಕ್ರನಿಂದ ಸ್ವಲ್ಪ ಸಹಾಯವಿರುತ್ತೆ. ಬಟ್ ಕೇರ್ಫುಲ್ಲಾಗಿ ಇರೋದು ಒಳ್ಳೆಯದು. ಖರ್ಚುಗಳು ಜಾಸ್ತಿ. ತಂದೆಗೆ ಕಬ್ಬಿಣದಿಂದ ಅಪಘಾತ ಆಗೋ ಸಾಧ್ಯತೆ ಕೂಡ ಇರುತ್ತೆ.
ಒಂದು ಕಡೆ ಇವೆಲ್ಲ ತೊಂದರೆ ಆದರೆ ಎರಡನೇದು ತಂದೆಯಿಂದ ಸ್ವಲ್ಪ ಲಾಭ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಷಷ್ಠ ಭಾವದಲ್ಲಿ ಗುರು ಇರೋದ್ರಿಂದ ನೀವು ಏನೇ ಕಷ್ಟ ಬಂದರೂ ಅದನ್ನ ನಿಭಾಯಿಸೋಂಥ ಶಕ್ತಿ ಸಿಗುತ್ತೆ ಮತ್ತು ಲಾಭ ಕೂಡ ಸಿಗುತ್ತೆ. ಇನ್ನು ಓದಿನ ವಿಷಯದಲ್ಲಿ ಲಾಭ ಇರುತ್ತೆ. ಇದಿಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. 5ನೇ ರಾಶಿ ಸಿಂಹ ರಾಶಿ. ಸೂರ್ಯ ತನ್ನ ಆಧಿಪತ್ಯ ರಾಶಿಯಲ್ಲಿ ಸಿಂಹ ರಾಶಿಯಲ್ಲೇ ಇದ್ದಾನೆ. ಬಟ್ ಅಲ್ಲಿ ಕೇತು ಕೂಡ ಇರೋದ್ರಿಂದ ಕೇತುಗ್ರಸ್ತನಾಗಿರುವ ಸೂರ್ಯನಿಂದ ಸ್ವಲ್ಪ ಈ ರಾಶಿಯವರಿಗೆ ತೊಂದರೆ ಇರುತ್ತೆ. ಅಂದರೆ ರೋಗಗಳಿಗೆ, ಅಂದರೆ ಹೃದಯ ಸಂಬಂಧಪಟ್ಟಂತೆ ಹಠಾತ್ ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ನೀವು ಸ್ವಲ್ಪ ಜಾಗ್ರತೆಯಿಂದ ಇರೋದೇ ಒಳ್ಳೆಯದು. ಇನ್ನು ಬುಧ ಮತ್ತು ಕುಜ ಗ್ರಹ, ಇವೆರಡು ಗ್ರಹಗಳಿಂದ ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಉದ್ಯೋಗದಲ್ಲಿ ಲಾಭ ಸಿಗ್ಬೋದು, ವ್ಯವಹಾರಗಳಲ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ಮಾತಿನಿಂದ ಶತ್ರುಗಳು ಹೆಚ್ಚಾಗ್ತಾರೆ. ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ. ಮದುವೆ ಪ್ರಯತ್ನ ವಿಫಲ ಆಗುತ್ತೆ. ದಂಪತಿಗಳಲ್ಲಿ ವಿರಸ ಜಾಸ್ತಿ ಆಗುತ್ತೆ. ನಿಮ್ಮ ಮನೆ ದೇವರು ಗುರುಗಳ ಸೇವೆ ಮಾಡಿ, ಮನೆ ದೇವರ ಸೇವೆ ಮಾಡಿ, ಇಷ್ಟ ದೇವರ ಸೇವೆನ ಮಾಡಿ. ಈ ಥರ ಆರಾಧನೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಉತ್ತಮ ಫಲಕಾರಣಗಳು ಸಿಗುತ್ತೆ. ಹೊರದೇಶ ಪ್ರವಾಸ ಕೂಡ ಸಿಗುತ್ತೆ. ಇದಿಷ್ಟು ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ BP ಜಾಸ್ತಿ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಟೆನ್ಷನ್ ಮಾಡ್ಕೋಬಾರ್ದು, ಸಮಾಧಾನವಾಗಿರಬೇಕು. ಜಗಳಗಳು ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಖರ್ಚು, ಹಿತಶತ್ರುಗಳು ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ತಲೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆ ಕಾಡಬಹುದು. ಮದುವೆ ಪ್ರಯತ್ನ ಸಫಲ ಆಗುತ್ತೆ. ಮದುವೆಗೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ಸಕ್ಸಸ್ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಟ್ ಎರಡೂ ಕುಟುಂಬಗಳ ನಡುವೆ ಒಂದು ತಾರತಮ್ಯದಿಂದ ವರ್ತಿಸಿದ್ರೆ ಮದುವೆ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ಇನ್ನು 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಏಳಿಗೆ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತು ತುಲಾ ರಾಶಿಯವರ ತಾಯಿಯರಿಗೆ ಅಷ್ಟು ಒಳ್ಳೆ ಫಲಗಳಿಲ್ಲ. ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಗುರುದೃಷ್ಟಿ ಈ ರಾಶಿಯ ಮೇಲಿರೋದ್ರಿಂದ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಎದುರಿಸೋ ಸಾಮರ್ಥ್ಯವಿರುತ್ತೆ. ಶುಕ್ರನಿಂದ ಗೃಹಭಾಗ್ಯ, ಆರ್ಥಿಕ ಅನುಕೂಲಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹೊಟ್ಟೆ ಉಬ್ಬರ, ಪಿತ್ತ, ಉಷ್ಣದ ಸಮಸ್ಯೆಗಳಿಂದ ನೀವು ಬಾಧೆ ಪಡಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಬಟ್ ಲಾಭನ ನೋಡ್ತೀರಾ. ತಾಯಿಯ ವಿಷಯದಲ್ಲಿ ಎಚ್ಚರ. ಕೆಲವೊಂದು ಗಂಡಾಂತರಗಳು ಕೂಡ ಸಂಭವಿಸಬಹುದು ತಾಯಿಗೆ. ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗುವ ಸಾಧ್ಯತೆ ಇರುತ್ತೆ. ವಿವಾಹ ಯೋಗ, ಉದ್ಯಮಿಗಳಿಗೆ ಲಾಭ. ಧರ್ಮ ಕಾರ್ಯಗಳು, ದೇವರ ಕಾರ್ಯಗಳು ನಡೆಸುವ ಸಾಧ್ಯತೆ ಕೂಡ ಈ ಸಿಂಹರಾಶಿಯವರಿಗೆ ಇರುತ್ತೆ. ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು 9ನೇ ರಾಶಿ ಧನುರ್ ರಾಶಿ. ಅನಾನುಕೂಲ, ಭೂ ವ್ಯವಹಾರ ನಷ್ಟ, ಒತ್ತಡ, ಗುರುವಿನಿಂದ ಸ್ವಲ್ಪ ಸುಧಾರಣೆ ಕಾಣಬಹುದು. ಸಹೋದರಿಯ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಇನ್ನು ಆಸ್ತಿ ವಿಷಯದಲ್ಲಿ ಅನಾನುಕೂಲ, ತಂದೆಗೆ ಒಳ್ಳೆಯದಲ್ಲ. ಕಾರ್ಖಾನೆ ನಡೆಸುವಂಥವರಿಗೆ ಸ್ವಲ್ಪ ಮಟ್ಟಿಗೆ ಅಗ್ನಿಯ ನಷ್ಟ ಕಾಣಬಹುದು. ಮತ್ತು ದಾಂಪತ್ಯ ಸುಖಕರವಾಗಿರುತ್ತೆ. ಇದಿಷ್ಟು ಧನುರ್ ರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಪತಿ ಅಥವಾ ಪತ್ನಿಗೆ ಕೆಲಸದ ಒತ್ತಡದಿಂದ ಆಯಾಸ, ಒತ್ತಡ, ಪಾದಗಳಲ್ಲಿ ಉರಿ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತು ಮನೆ, ಭೂಮಿ ವಿಷಯಗಳಲ್ಲಿ ಒಂದು ಒಳ್ಳೆಯದು ಕೂಡ ಆಗಬಹುದು. ಖರ್ಚು ಜಾಸ್ತಿ, ನಿದ್ರೆ ಕಡಿಮೆ, ಮಕ್ಕಳ ವಿಷಯದಲ್ಲಿ ಸಂತಸ, ಒಳ್ಳೆಯ ಭೋಜನ, ತಂದೆಗೆ ಆರ್ಥಿಕ ನೆರವು. ಇದಿಷ್ಟು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು ಕುಂಭರಾಶಿ. ಕುಂಭರಾಶಿಗೆ ಚಂದ್ರ ರಾಹುವಿನಿಂದ ಗ್ರಹಣಕ್ಕೆ ಈಡಾಗಿದ್ದಾನೆ. ಈಗ ಏನು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತಿದ್ದೀವಿ, ಇದು ಕುಂಭರಾಶಿಯಲ್ಲೇ ನಡೆಯುವಂಥದ್ದು. ಆದ್ದರಿಂದ ಕುಂಭರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ಗ್ರಹಣದಿಂದ
ಶ್ವಾಸಕೋಶದ ತೊಂದರೆ, ಆತಂಕ, ಕುಟುಂಬದಲ್ಲಿ ಒತ್ತಡ, ಜವಾಬ್ದಾರಿ, ಮನಸ್ಸಲ್ಲೇ ಕೊರಗು ಕಾಡ್ತಾ ಇರುತ್ತೆ. ಖರ್ಚು ಹೆಚ್ಚು, ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕುಂಭರಾಶಿಯವರ ಮಕ್ಕಳ ಬಗ್ಗೆ ಕೂಡ ನೀವು ಜಾಗ್ರತೆ ವಹಿಸಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡಿ. ಇನ್ನು ಇನ್ಫೆಕ್ಷನ್ ಆದಮೇಲೆ ಮೂಳೆ ಕಾಯಿಲೆಗಳು ಕೂಡ ಬರ್ಬೋದು, ಅಂದರೆ ನೋವುಗಳು ಬರ್ಬೋದು. ನಿಮಗೆ ಇನ್ನು ಎಷ್ಟೇ ಕಷ್ಟ ಬಂದ್ರೂ ಕೂಡ ಗುರುವಿನಿಂದ ಸ್ವಲ್ಪ ನಿಮಗೆ ಸಹಾಯ ಸಿಗುತ್ತೆ, ಅದನ್ನ ನಿಭಾಯಿಸುವಂಥ ಶಕ್ತಿ ಸಿಗುತ್ತೆ. ರಾಶಿ ಮೀನರಾಶಿ. ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಆಯಾಸ, ಸುಸ್ತು, ನಿದ್ದೆ, ಸೋಂಬೇರಿತನ ಇಂಥವೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮೀನರಾಶಿಯವರ ಪತಿ ಅಥವಾ ಪತ್ನಿಗೆ ಒಳ್ಳೆಯದು, ಬಟ್ ಯೋಚನೆಗಳು ಮುಜುಗರಗಳನ್ನ ಉಂಟು ಮಾಡಬಹುದು. ಮತ್ತು ಮಕ್ಕಳ ವಿಷಯದಲ್ಲಿ ಸಂತೋಷ, ಜೊತೆಗೆ ಸ್ವಲ್ಪ ಅವರ ಬಗ್ಗೆ ಯೋಚನೆ ಕೂಡ ಇರಬಹುದು. ಪತಿ ಅಥವಾ ಪತ್ನಿ ಆರೋಗ್ಯ ಚಿಂತೆ ಹೆಚ್ಚಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಎಚ್ಚರ ವಹಿಸಬೇಕು. ಇದಿಷ್ಟು ನಿಮಗೆ ಮೀನರಾಶಿಗೆ ಸಂಬಂಧಪಟ್ಟಿದ್ದು. ನಾನೇನು ಈಗ ತಿಳಿಸಿದ್ದೀನಿ ರಾಶಿ ಫಲಗಳನ್ನ, ಇದು ನಿಮಗೆ 15ರಿಂದ 20 ದಿನಗಳ ಮಾತ್ರ ಇದೇನು ಪರಿಣಾಮ ಇರುತ್ತೆ. ನಂತರ ಸರಿ ಹೋಗುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮ ಜನ್ಮ ಜಾತಕನ ಕೂಡ ವಿಶ್ಲೇಷಣೆ ಮಾಡಿಸ್ಬೇಕಾಗುತ್ತೆ. ಇನ್ನು ನಾನು ಹೇಳುವಾಗ ಜಾಸ್ತಿಯಾಗಿ ತಂದೆಗೆ ಅಥವಾ ತಾಯಿ ಆರೋಗ್ಯದಲ್ಲಿ ಎಚ್ಚರ ವಹಿಸಿ, ಗಂಡಾಂತರ ಇರುತ್ತೆ ಅಂತ ಹೇಳಿದ್ದೀನಿ. ಚಂದ್ರ ರಾಹು ಜೊತೆ ಇದ್ದರೆ ಸೂರ್ಯ ಕೇತು ಜೊತೆ ಇದ್ದಾನೆ. ಸೂರ್ಯನ ತಂದೆ ಕಾರಕ ಅಂತ ಹೇಳ್ತೀವಿ. ಕೇತು ಜೊತೆ ಇದ್ದಾನೆ, ಕೇತು ಗ್ರಸ್ತನಾಗಿದ್ದಾನೆ ಸೂರ್ಯ. ಚಂದ್ರ ರಾಹು ಜೊತೆ ಇದ್ದಾನೆ, ಅಲ್ಲಿ ರಾಹು ಗ್ರಸ್ತನಾಗಿದ್ದಾನೆ. ಆದ್ದರಿಂದ ಸೂರ್ಯ ತಂದೆನ ಸೂಚಿಸಿದ್ರೆ ಚಂದ್ರ ತಾಯಿನ ಸೂಚಿಸ್ತಾನೆ. ಈ 12 ರಾಶಿಯವರ ಶಿವನ ದೇವಸ್ಥಾನದಲ್ಲಿ, ಅಂದರೆ ಭಾನುವಾರ ನಿಮಗೆ ಗ್ರಹಣ ಎಲ್ಲ ಮುಗ್ದಿರುತ್ತೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಏನು ಭಸ್ಮಾರ್ಚನೆ ಆಗಲಿ, ಅಭಿಷೇಕ, ಹಾಲಿನ ಅಭಿಷೇಕ ಆಗಲಿ, ಪಂಚಾಮೃತ ಅಭಿಷೇಕ ಆಗಲಿ, ಬಿಲ್ವಾರ್ಚನೆ ಆಗಲಿ ಯಾವುದಾದ್ರೂ ಮಾಡ್ಬೋದು. ಈ 12 ರಾಶಿಯವರು ಮಾಡ್ಬೋದು. ಸ್ಪೆಷಲಿ ಕುಂಭರಾಶಿಯವರು ಮಾಡಲೇಬೇಕಾಗುತ್ತೆ. ಏಕೆಂದರೆ ರಾಹುಗ್ರಸ್ತ ಚಂದ್ರಗ್ರಹಣ ಕುಂಭರಾಶಿಯಲ್ಲೇ ನಡೀತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆಯನ್ನು ನಾವು ಆರೋಗ್ಯದ ವಿಚಾರ ಅಂತ ನೋಡ್ತೀವಿ. ನಿಮಗೆ ಆರೋಗ್ಯ ಸಮಸ್ಯೆ ಏನಾದ್ರು ಬಂತು ಅಂತ ಹೇಳಿದ್ರೆ ಒಳ್ಳೆ ವೈದ್ಯರನ್ನು ಸಂಪರ್ಕ ಮಾಡಿ. ಸೋಂಬೇರಿತನ, ಸ್ವಲ್ಪ ಮಂದ ಥರ ಏನಾದ್ರು ಆಯಿತು ಅಂತ ಹೇಳಿದ್ರೆ ಎದ್ದು ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನನಗೆ ಹಿಂಗಾಗ್ತಾಯಿದೆ ಹಂಗಾಗ್ತಾಯಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಫಲನೂ ಸಿಗಲ್ಲ. ಇನ್ನು ಸಾಧನೆ ಮಾಡಬೇಕು, ಅದಕ್ಕೆ ಲಕ್ ಬೇಕು. ಇದು ಲಕ್ ಬೇಕು ಅಂತ ಹೇಳಿದ್ರೆ ನಮಗೆ ದೇವರ ಅನುಗ್ರಹ ಬೇಕು. ಆದ್ದರಿಂದ ನೀವು ಈ ಗ್ರಹಣ ಸಮಯದಲ್ಲಿ ಜಪ ತಪಗಳನ್ನ ಮಾಡಿ ದೇವರ ಅನುಗ್ರಹನ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮಿತ್ರರೇ, ಅಭಿಮಾನಿ ಗುರುಮಕ್ಕಳೇ, ನೋಡಿದ್ರಲ್ಲ ನೀವು ಗ್ರಹಣ ಹಾಗೂ ಅವುಗಳಲ್ಲಿ ಇರ್ತಕ್ಕಂಥ ರಾಶಿಗಳು ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ, ಯಾವ ರಾಶಿ ಅಂತ ಜಯಮಾರ್ ಆದಷ್ಟು ಅದ್ರ ಬಗ್ಗೆ ನಿಮಗೆ ವಿವರಿಸಿದ್ದಾರೆ. ನೀವು ಈ ಸಮಸ್ಯೆಗಳು ಏನೇನು ಬರುತ್ತೆ ನಿಮ್ಮ ಜೀವನದಲ್ಲಿ ಅದೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಹಿಂದೂ ಸನಾತನ ಧರ್ಮ ಇದರ ಒಂದು ತತ್ವಗಳು, ಗ್ರಹ, ತಾರೆ, ನಕ್ಷತ್ರ, ದೇವತೆಗಳು, ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೀವು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದೆ ನಾವು ಅಪ್ಲೋಡ್ ಮಾಡಿದ್ದೀವಿ ಆ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಗೊತ್ತಾಯ್ತಲ್ಲ. ಹಾಗೆ ಅಲ್ಲಿ ಗುರುಕುಲ ಇರುತ್ತೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರುಕುಲ ಅಂತಿರುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರ, ತಾಂಡೂಲ ಶಾಸ್ತ್ರ, ಪ್ರಶ್ನಶಾಸ್ತ್ರ, ಹಾಗೆ ಯಂತ್ರ, ತಂತ್ರ, ಮಂತ್ರ, ಹಾಗೆ ಕುಂಡಲನಿ, ಸಪ್ತಚಕ್ರಗಳ ಸಾಧ್ಯ ಇದೆಲ್ಲ ನೀವು ಕಲಿಬೋದು. ಹಾಗೆ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕಾಗಿ ನೀವು ಇಲ್ಲಿ ಗುರುಕುಲದಲ್ಲಿ ಸೇರಿಕೊಂಡ್ರೆ ವಿದ್ಯೆಯನ್ನು ಕಲಿಬೋದು. ನೀವು ಕೂಡ ಒಬ್ಬ ಗುರುಗಳಾಗ್ಬೋದು. ಓಕೆನಾ? ಅದು ಒಂದು ಅವಕಾಶ ಇದೆ. ಹಾಗೆ ಈಗ ಜಯಬ್ ಅವ್ರದ್ದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ ಬಂದುಬಿಟ್ಟು ಸಲಾತಲ ಜ್ಞಾನ ಭಂಡಾರ ಅಂತ. ಅವ್ರ ಚಾನಲ್ ನೋಡಿ, ಅದರಲ್ಲಿ ಗ್ರಹಗಳ ಬಗ್ಗೆ, ನಕ್ಷತ್ರ ಬಗ್ಗೆ ಇರುತ್ತೆ. ಗೊತ್ತಾಯ್ತಲ್ಲ? ಅದು ನೀವು ಅವ್ರ ಚಾನಲ್ ಕೂಡ ಒಂದಿರುತ್ತೆ, ಸಲಾತಲ ಜ್ಞಾನ ಭಂಡಾರ, ಸಲಾತಲ ಜ್ಞಾನ ಭಂಡಾರ ಅಂತ ಚಾನಲ್ ಇರುತ್ತೆ ಜಯಬ್ ಅದು ಕೂಡ ನೋಡಿ. ಓಕೆನಾ? ಆಮೇಲೆ ಈಗ ಇಲ್ಲಿವರೆಗೂ ನಾವು
ಗ್ರಹಣದ ಬಗ್ಗೆ ಹೇಳಿದ್ವಿ, ಚಂದ್ರ ಭಗವಾನ, ರಾಹು, ಕೇತು, ಸೂರ್ಯ ಭಗವಾನ ಇವರ ಬಗ್ಗೆ ಎಲ್ಲ ಮಾಹಿತಿ ಒಂದಷ್ಟು ಕೊಟ್ಟಿದ್ವಿ. ಇಲ್ಲ ರಾಶಿಗಳ ಬಗ್ಗೆ. ಆದರೆ ಇನ್ನೂ ಸ್ವಲ್ಪ ನೀವು ಹೆಚ್ಚಿನ ಮಾಹಿತಿಗೆ ಮುಂದಿನ ಭಾಗ ಅಲ್ಲಿ ನೋಡಿ, ಇದು ತುಂಬ ದೊಡ್ಡದಾಗುತ್ತೆ ಭಾಗ, ಅದಕ್ಕೆ ಇಲ್ಲಿ ಮುಗಿಸ್ತಾ ಇದ್ವಿ ಇದು ಭಾಗ. ಮುಂದಿನ ಭಾಗ ನೀವು ತಪ್ಪದೇ ನೋಡಿ, ಹಾಗೆ ಹಿಂದಿನ ಭಾಗ ನೋಡಿ, ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಸಿಗುತ್ತೆ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದು. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.